ದಕ್ಷಿಣದಲ್ಲಿ ಯಾವುದೇ ಕಾರಣಕ್ಕೂ ಪೂಲನ್ನ ಮಾಡಬಾರ್ದು. ವಾಯುವ್ಯ ದಿಕ್ಕಲ್ಲಿ ಕೂಡ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬಾರ್ದು. ಇಂಟ್ಯೂಷನ್ಸ್ ಪ್ರಾಬ್ಲಮ್ ಆಗುತ್ತೆ, ವ್ಯವಹಾರ ಸ್ಟಕ್ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಜನ ನಾನು ಕನ್ಸಲ್ಟೇಷನ್ಗೆ ಹೋದಾಗ ತುಂಬಾ ಜನ ಇದನ್ನ ಕೇಳ್ತಾ ಇರ್ತಾರೆ, ಗುರುಗಳೇ ನಾವೊಂದು ಮನೆ ಕಟ್ತಾ ಇದೀವಿ, ನನ್ನ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ತುಂಬಾ ಇಷ್ಟ, ಅಥವಾ ನಾವೊಂದು ರೆಸಾರ್ಟ್ ಮಾಡ್ತಾ ಇದೀವಿ, ಅಥವಾ ಒಂದು ಅಪಾರ್ಟ್ಮೆಂಟ್ ಮಾಡ್ತಾ ಇದೀವಿ, ನಾವು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋಬೇಕು ಅನ್ಕೊಂಡಿದೀವಿ, ಅಥವಾ ಮನೆಯ ಪಾರ್ಕಿಂಗ್ ಏರಿಯಾದಲ್ಲಿ ಅಥವಾ ಮನೆಯ ತಾರಸಿಯಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋಬೇಕು ಅನ್ಕೊತಾ ಇದೀವಿ, ಮಾಡಬಹುದಾ ಅನ್ನುವಂಥ ಪ್ರಶ್ನೆಯನ್ನು ತುಂಬಾ ಜನ ಕೇಳ್ತಾ ಇರ್ತಾರೆ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲನ್ನ ಎಲ್ಲಿ ಮಾಡ್ಕೋಬೇಕು, ಅದರಿಂದ ಏನೆಲ್ಲ ಅಭಿವೃದ್ಧಿ ಆಗುತ್ತೆ, ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅನ್ನುವಂಥ ವಿಚಾರಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಇನ್ನೂ ಕೂಡ ನಮ್ಮ ಸಂಚಿಕೆಯನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ, ಮತ್ತು ಯಾವುದೇ ಒಂದು ವಿಚಾರಗಳು ವಾಸ್ತುವಿಗೆ ಸಂಬಂಧಪಟ್ಟಿದ್ದಾದ್ರೆ ಮುಂಚಿತವಾಗಿ ತಿಳ್ಕೊಂಡು ಮುಂಚಿತವಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ, ಮುಂಚಿತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಗೃಹ ನಿರ್ಮಾಣಾದಿಗಳನ್ನ ಮಾಡಿ, ಅದರಿಂದ ನಿಮಗೆ ಖಂಡಿತ ವಾಸ್ತುಪುರುಷನ ಅನುಗ್ರಹ ಆಗುತ್ತೆ ಮತ್ತು ಮನೆಗೆ ಹೋದ್ಮೇಲೆ ನೀವೆಲ್ಲರೂ ಕೂಡ ಚೆನ್ನಾಗಿ ಆಗ್ತೀರಾ. ನೋಡಿ, ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ವಿಷಯ ಇಲ್ಲಿ ನೋಡಿ, ಇದು ಒಂದು ಮನೆ ಅಂತ ಇಟ್ಕೊಳ್ಳೋಣ ಅಥವಾ ಒಂದು ನಿವೇಶನ ಅಂತ ಒಂದು ಇಟ್ಕೊಳ್ಳೋಣ. ಈ ನಿವೇಶನ ಅಂತ ಬಂದಾಗ ಯಾವ ಜಾಗದಲ್ಲಿ ನೋಡಿ, ಇದು ಈಶಾನ್ಯ, ಇದು ಆಗ್ನೇಯ, ಇದು ನಿರುತಿ, ಇದು ವಾಯುವ್ಯ. ನಿಮ್ಮ ನಿವೇಶನವನ್ನ ನೀವೇನ್ ಮಾಡಬೇಕು ಅಂದ್ರೆ ಒಟ್ಟಾರೆಯಾಗಿ 9 ಭಾಗಗಳನ್ನಾಗಿ ಮಾಡಬೇಕು. ಟೋಟಲ್ 9 ಭಾಗಗಳನ್ನಾಗಿ ಮಾಡಬೇಕು. ಈ 9 ಭಾಗದಲ್ಲಿ ಈ ಪೂಲ್ಗಳನ್ನ ಯಾವುದೇ ಕಾರಣಕ್ಕೂ, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಯಾವುದೇ ಕಾರಣಕ್ಕೂ ಆಗ್ನೇಯದಲ್ಲಿ ನಿರ್ಮಾಣ ಮಾಡಬಾರ್ದು. ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಶುರುವಾಗುತ್ತೆ. ದಕ್ಷಿಣದಲ್ಲಿ ಯಾವುದೇ ಕಾರಣಕ್ಕೂ ಪೂಲನ್ನ ಮಾಡಬಾರ್ದು. ಬೇಗ ಆ ಮನೆಗೆ ಹೋದ್ಮೇಲೆ ಲಿಟಿಗೇಷನ್ ಶುರುವಾಗುತ್ತೆ, ಪ್ರಾಪರ್ಟಿ ಇಶ್ಯೂ ಶುರುವಾಗುತ್ತೆ. ಅಕಸ್ಮಾತ್ ನೀವು ಓವರ್ ಆಲ್ ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಈ ಜಾಗದಲ್ಲಿ ಏನಾದ್ರೂ ದಕ್ಷಿಣದಲ್ಲಿ ಅಥವಾ ದಕ್ಷಿಣ ಆಗ್ನೇಯದಲ್ಲಿ ಮಾಡಿದ್ರೆ ದಯವಿಟ್ಟು ಅಂತ ಅಪಾರ್ಟ್ಮೆಂಟ್ಗಳಿಗೆ ನೀವು ಹೋಗ್ಲೇಬೇಡಿ. ಯಾಕೆ ಅಂತಂದ್ರೆ ಒನ್ಸ್ ಅವರು ಸೇಲ್ ಮಾಡ್ಬಿಡ್ತಾರೆ. ಆದ್ರೆ ದಕ್ಷಿಣ ಮತ್ತು ದಕ್ಷಿಣ ಆಗ್ನೇಯದಲ್ಲಿ ಯಾವಾಗ ಸಂಪ್ ಮಾಡ್ತಾರೋ ಆ ಜಾಗಕ್ಕೆ ಹೋದ್ಮೇಲೆ ಓವರ್ ಆಲ್ ಆಗಿ ಇಲ್ಲಿರುವ ಅಪಾರ್ಟ್ಮೆಂಟ್ ಎಲ್ಲರೂ ಸೇರ್ಕೊಂಡು ಆ ಸಮಸ್ಯೆಗಳನ್ನ ಹಂಚ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರ್ತದೆ. ನೋಡಿ, ನೈಋತ್ಯದಲ್ಲಂತೂ ಮಾಡ್ಲೇಬಾರದು. ಫ್ಯಾಮಿಲಿ ಇಶ್ಯೂಸ್ ಬರುತ್ತೆ, ಆರೋಗ್ಯದ ಸಮಸ್ಯೆಗಳು ಬರ್ತದೆ ಮತ್ತು ಪ್ರೇತ ಬಾಧೆ ಶುರುವಾಗುತ್ತೆ. ಇನ್ನು ವರುಣ ದಿಕ್ಕು ಇಟ್ಸ್ ಎ 50-50 ಆಪ್ಷನ್ ಅಲ್ಲಾಗಿ ಬೇರೆ ಎಲ್ಲೂ ಜಾಗ ಇಲ್ಲ ಗುರು ನನಗೆ ಮಾಡ್ಲೇಬೇಕು ಅಂತ ಬಂದಾಗ, ಎಕ್ಸಾಕ್ಟ್ ಎಕ್ಸಾಂಪಲ್ ನಾನು ಇದು 30 ಅಡಿ ಅಂತ ನಾನು ತಗೊಂಡ್ರೆ ಮಧ್ಯದ 10 ಭಾಗದಲ್ಲಿ ನೀವು ಸ್ವಿಮ್ಮಿಂಗ್ ಪೂಲ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಏನಿರುತ್ತೋ ಅದಕ್ಕಿಂತ ಕೆಳಭಾಗದಲ್ಲಿರುವಂತಹ ನೀವು ಸಂಪನ್ನ ನಿರ್ಮಾಣ ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದು ಬಂದು ವಾಯುವ್ಯ ದಿಕ್ಕಲ್ಲಿ ಕೂಡ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬಾರ್ದು. ಇಂಟ್ಯೂಷನ್ಸ್ ಪ್ರಾಬ್ಲಮ್ ಆಗುತ್ತೆ, ವ್ಯವಹಾರ ಸ್ಟಕ್ ಆಗುತ್ತೆ. ಮತ್ತು ಉತ್ತರ ವಾಯುವ್ಯದ ಮಧ್ಯಭಾಗದಲ್ಲಿ ಕೂಡ ನೀವು ನಿರ್ಮಾಣವನ್ನ ಮಾಡಬಾರ್ದು. ಬ್ರಹ್ಮಸ್ಥಾನದಲ್ಲಂತೂ ಮಾಡ್ಲೇಬಾರ್ದು. ತುಂಬಾ ಜನ ಅಪಾರ್ಟ್ಮೆಂಟ್ ಕಟ್ಟೋರು ಏನ್ ಮಾಡ್ತಾರೆ ಅಂದ್ರೆ, ಸುತ್ತ ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಎಕ್ಸಾಕ್ಟ್ ಬ್ರಹ್ಮಸ್ಥಾನದಲ್ಲಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡ್ಬಿಡ್ತಾರೆ. ಇದು ಕೂಡ ಅಭಿವೃದ್ಧಿಯ ಸಂಕೇತ ಅಲ್ಲ. ಈ ರೀತಿ ಮಾಡಿದ್ರೆ 100% ಆ ಕಟ್ಟಿರುವಂತಹ ಯಜಮಾನನಿಗೂ ತೊಂದರೆ ಆಗತ್ತೆ. ಬೇಗ ನೋಡ್ಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಇಂಥ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡಿದ್ರೆ ಆ ಮನೆಗೆ ಹೋದ್ಮೇಲೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥದ್ದು ಮತ್ತು ಅನೇಕ ಸಮಸ್ಯೆಗಳು, ಸಂಕಷ್ಟಗಳನ್ನ, ಗಂಡಾಂತರಾದಿಗಳನ್ನ, ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಯಾವತ್ತೋ ಒಂದು ದಿನ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಅರ್ಧ ಗಂಟೆ ಆಟ ಆಡ್ಕೊಂಡು ಬಂದಿವಿ, ವೆರಿ ಹ್ಯಾಪಿ, ಅಷ್ಟೇ ಆಗಲ್ಲ. ನೀವು ಆ ಮನೆಗೆ ಹೋದ್ಮೇಲೆ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಆ ಮನೆ ನಿಮ್ಗೆ ಅಭಿವೃದ್ಧಿಯನ್ನ ಕೂಡ ಕೊಡಬೇಕು. ಇದು ಬಹಳ ಮುಖ್ಯ. ನೋಡಿ, ಹಾಗಾದ್ರೆ ಎಲ್ಲಿ ನಿರ್ಮಾಣ ಮಾಡಬೇಕು ನೋಡಿ, ಉತ್ತರದ ಅರ್ಧ ಭಾಗ. ಎಕ್ಸಾಂಪಲ್ ಇದು 30 ಅಡಿ ಅಂದ್ರೆ ಉತ್ತರದ 5 ಫೀಟ್ ಅಂತ ಇಟ್ಕೊಳ್ಳೋಣ. ಇದು ಟೋಟಲ್ 10 ಫೀಟ್ ಅಂದ್ರೆ ಮಧ್ಯದ 5 ಭಾಗ. ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತಿರೋದು ನಿಮ್ಗೆ, ಅಳತೆಯಲ್ಲಿ ಜಾಸ್ತಿ ಆದಾಗ ಅದು 3 ಭಾಗ ಆಗುತ್ತೆ. ಉತ್ತರದ ಈಶಾನ್ಯದ ಅರ್ಧ ಭಾಗ ಮತ್ತು ಈಶಾನ್ಯ ಮತ್ತು ಪೂರ್ವ
ಪೂರ್ವ ಈಶಾನ್ಯದ ಮತ್ತು ಎಕ್ಸಾಂಪಲ್ ನೋಡಿ, ಇದನ್ನ ಆಕ್ಚುಲಿ ಪೂರ್ವ ಪೂರ್ತಿ ತಗೋಬಾರ್ದು. ಪೂರ್ವದ ಅರ್ಧ ಭಾಗ, ಉತ್ತರದ ಅರ್ಧ ಭಾಗ, ಪೂರ್ವ ಮತ್ತು ಈಶಾನ್ಯಕ್ಕೆ ಬರುವಂತಹ ದಿಕ್ಕಿನಲ್ಲಿ ಪೂರ್ವದ ಅರ್ಧ ಭಾಗ, ಈಶಾನ್ಯದ ಪೂರ್ವ ಭಾಗ. ಇಷ್ಟು ದಿಕ್ಕಿನಲ್ಲಿ ನೀವು ಪೂಲ್ ಅನ್ನಾಗ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನಾಗ್ಲಿ ನಿರ್ಮಾಣ ಮಾಡಿದ್ರೆ ನೋಡಿ, ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಉತ್ಪತ್ತಿ ಆಗುತ್ತೆ, ಇಲ್ಲೊಂದು ಕಾಸ್ಮಿಕ್ ಎನರ್ಜಿ ಉತ್ಪತ್ತಿ ಆಗುತ್ತೆ, ಮತ್ತು ಇಲ್ಲೊಂದು ಸೋಲಾರ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಇಲ್ಲಿಂದ ಉಂಟಾಗುವಂತಹ ಎನರ್ಜಿಯಿಂದ ಈ ನೀರು ತುಂಬಾ ಶುದ್ಧಿ ಆಗಿರ್ತದೆ, ಎನರ್ಜೈಸ್ ಆಗಿರ್ತದೆ. ಇಂಥ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ನೀವು ಆಟ ಆಡೋದ್ರಿಂದ, ಇಂಥ ಸ್ವಿಮ್ಮಿಂಗ್ ಪೂಲ್ಗಳನ್ನ ನೀವು ಬಳಸೋದ್ರಿಂದ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮನೆಯ ಸುತ್ತ ವಾತಾವರಣ ವೆರಿ ಪಾಸಿಟಿವ್ ಆಗಿರುತ್ತೆ. ಮತ್ತು ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಪ್ರತಿನಿತ್ಯ ಆಟ ಆಡುವಂಥವ್ರಿಗೆ ಆರೋಗ್ಯ ತುಂಬಾ ಚೇತರಿಕೆ ಆಗುತ್ತೆ, ತುಂಬಾ ಮಾನಸಿಕ ನೆಮ್ಮದಿ ಶುರುವಾಗುತ್ತೆ. ಹೆಲ್ತ್, ವೆಲ್ತ್, ಮನಃಶಾಂತಿ, ಆರೋಗ್ಯ ಇಷ್ಟು ಕೂಡ ನಿಮಗೆ ಉಂಟಾಗ್ತದೆ. ಅದರಿಂದ ಯಾವಾಗಲೂ ಕೂಡ ನಾವು ಒಂದು ಗೃಹ ನಿರ್ಮಾಣ ಮಾಡುವಾಗ ಆಸೆಗೋಸ್ಕರ ಮಾಡ್ಕೊಬಿಡೋದಲ್ಲ, ಅಥವಾ ಯಾರೋ ಒಂದು 10 ಜನ ತೋರಿಸ್ತಾ ಇದ್ದಾರೆ, 10 ಜನ ನಾವು ತೋರಿಸ್ಬೇಕು ಅನ್ನೋಂಥದ್ದಕ್ಕೆ ಮಾಡ್ಕೊಳ್ಳೋದಲ್ಲ, ಅಥವಾ ಮಕ್ಕಳ ಯಾವುದೋ ಒಂದು ಸಂತೋಷಕ್ಕೋಸ್ಕರ ಅಲ್ಲ. ಮಕ್ಕಳು ಲೈಫ್ ಟೈಮ್ ಚೆನ್ನಾಗಿರ್ಬೇಕು ಅಂತ ನೀವು ಯೋಚನೆ ಮಾಡಬೇಕು. ನಾವೇನೋ ಅವರ ಒಂದು ಖುಷಿಗೋಸ್ಕರ ಮಾಡ್ಬಿಟ್ಟು ಅದೇ ಅವ್ರಿಗೆ ನಾಳೆ ತೊಂದರೆ ಆಗ್ಬಾರ್ದು. ಅದರಿಂದ ನೀವು ಸ್ವಿಮ್ಮಿಂಗ್ ಪೂಲ್ ಮಾಡುವಂತ ಸಂದರ್ಭದಲ್ಲಿ ಉತ್ತರದ ಅರ್ಧ, ಈಶಾನ್ಯ ಮತ್ತು ಪೂರ್ವದ ಅರ್ಧ ಭಾಗದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಮ್ಯಾಗ್ನೆಟಿಕ್ ಎನರ್ಜಿ, ಸೋಲಾರ್ ಎನರ್ಜಿ ಮತ್ತು ಕಾಸ್ಮಿಕ್ ಎನರ್ಜಿಯ ತತ್ವದ ಆಕರ್ಷಣೆ ನಿಮ್ಗೆ ಉಂಟಾಗುತ್ತೆ. ದೈಹಿಕವಾಗಿ ಸದೃಢರಾಗ್ತೀರಿ ಮತ್ತು ಒಂದು ಹೆಲ್ತ್, ವೆಲ್ತ್ ಎಲ್ಲ ನಿಮ್ಗೆ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ, ನೀವು ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನಿರ್ಮಾಣ ಮಾಡಿ ಅಂತ ಹೇಳ್ತಾ, ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಿಮ್ ಜೊತೆ ಡಿಸ್ಕಸ್ ಮಾಡಬೇಕು ಗುರುಗಳೇ, ನಮ್ಮ ಮನೆ ಫ್ಯಾಕ್ಟ್ರಿ ವಾಸ್ತುಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಗಳ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡಬೇಕು ಅಂದ್ರೆ ಖಂಡಿತವಾಗಿಯೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.